ಸರ್ ಮತ್ತೆ ಇದು ಬಿಟ್ರೆ ಮತ್ತೆ ಏನಾದ್ರು ಸಮಸ್ಯೆಗಳಿದಾವ ಸರ್? ರಗಡಿದೆ ಸರ್. ಹೋಟೆಲ್ ಊಟ ಮಾಡ್ಬೇಕಂತ ಬೇಕಾದ್ರೆ ಪೊಲೀಸರು ಬಂದು ಗಾಡಿ ತೆಗಿಲ್ಲ ಅಂತ ಹೊಲಸೋದು ನಿಧಿ ಸೈಡ್ ಹಾಕ್ಬೇಕಂತ ಅಲ್ಲಿ ಮಕ್ಕಳ ಡೀಸೆಲ್ ಕಳು ಮಾಡುದು, ಬ್ಯಾಟ್ರಿ ಕಳು ಮಾಡುದು, ಹೊಡೆಯೋದು ಬಡಿಯೋದು, ಚಾಕು ತಗೊಂಡು ತೋರ್ಸೋದು, ರೊಕ್ಕ ಕಳು ಮಾಡುದು, ಹಿಂಗ ಬಹಳ ಅನುಭವ ಇದೆ ಸರ್. ಮತ್ತೆ ಮುಂದೆ ಲೋಡ್ ಮಾಡ್ಕೊಂಡು ಹೋಗಿದ್ದು ಆಟೋ ಕೊಡ್ಬೇಕು, ಪೊಲೀಸ್ ಕೊಡ್ಬೇಕು, ಎಷ್ಟಾ ಕೊಟ್ರು ನಾವು ಒಂದೊಂದ್ಸಲ ಕಣ್ಣಾಗ ನೀರ್ ಬಂದ್ಬಿಡ್ತಾವ ಸರ್. ಆ ತರ ಆಗತೈತಿ. ಒಂದೊಂದು ಹೊತ್ತಿಗೂ ಆ ಒಂದು ಹೊತ್ತು ಊಟ ಬಿಟ್ಟು ಅವ್ರಿಗೆ ರೊಕ್ಕ ಕೊಡ್ಬೇಕು ಸರ್. ನಾನು ಇಲ್ಲಿ ತರ ಬಂದ್ಬಿಟ್ಟ ಸರ್. ನಮಗ ಲಾಸ್ಟ್ನಾಗ ಒಂದು ನೇಣ್ ಹಾಕೊಂಡು ಸಾಯ್ದ ಒಂದು ಉಳಿದ್ ನೋಡ್ರಿ ನಮಗೆ. ಸರ್ ಅಷ್ಟೊಂದು ಭಾವನಾತ್ಮಕವಾಗಿ ಮಾತಾಡ್ತಿದ್ದೀವಿ ಸರ್. ಅಷ್ಟೊಂದು ಕಷ್ಟ ಇದೆ ಸರ್ ಈ ಫೀಲ್ಡ್ ಅಲ್ಲಿ. ತುಂಬಾ ಸರ್. ಸರ್ ಅಮೌಂಟ್ ಅಂದ್ರೆ ಎಷ್ಟು ಅಮೌಂಟ್ ಕೊಡ್ತೀರಾ ಸರ್ ತಾವು? ಸರ್ ಒಂದೊಂದ್ ಕಡೆ 500 ತಗೋತಾರ ಸರ್. ನಿಮ್ ಎಲ್ಲಾ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದ್ರು ಯಾಕೆ ಸರ್ ಈ ತರ ಪ್ರಾಬ್ಲಮ್ ಆಗುತ್ತೆ? ಎಲ್ಲಾ ಡಾಕ್ಯುಮೆಂಟ್ಸ್ ಇರ್ತಾವ, ಕಾಕಿ ಪ್ಯಾಂಟ್ ಇರ್ತಾವ, ಕಾಕಿ ಹಂಗ ಇರ್ತಾವ, ಎಷ್ಟು ಎಲ್ಲಾ ಜಡ್ ಇರ್ತಾವ್ರಿ. ಓವರ್ ಸ್ಪೀಡ್ ಬಂದಿದಿ ಹಿಂಗಾತಂದ ರಗಳಿ ತೆಗೆದು ಕೊಡು, ಇಲ್ಲಿಕಂತ ನೆಟ್ ರೇಷನ್ ಹೋಗುನು, ಇಲ್ಲ ಡ್ರಿಂಕ್ ಅಂಡ್ ಡ್ರೈವ್ ಕೇಸ್